ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಂದಿ ಸಾಕೋರು ಪ್ರತಿಯೊಬ್ಬರು ಇದನ್ನು ನೋಡಲೇಬೇಕಾದಂಥ ವಿಡಿಯೋ. ಏನಕ್ಕಪ್ಪ ಅಂದರೆ ಹಂದಿನ ನೀವು ಯಾವ ರೀತಿ ಸಾಕ್ತೀರ ಏನು, ಆಮೇಲೆ ನೀವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾನು ವಿವರಣೆ ಮಾಡ್ತೀನಿ ಇವತ್ತು. ಏನಪ್ಪ ಅಂದರೆ ನೀವು ಹಂದಿಗಳಿಗೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನೀವು ಪ್ರಿಪ್ರೇಷನ್ ತಗೋಬೇಕಾದ್ರೆ ಇದರಲ್ಲಿ ಏನೇ ಡಿಸೀಸ್ ಇದ್ರೂ ನಿಮಗೆ ಮಾಹಿತಿ ಕೊಡ್ತಾರೆ. ಇಲ್ಲಿ ನಮ್ಮ ಹಾಸನ್ ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ನೀವು ಸಂಪರ್ಕ ಮಾಡಿದರೆ ಅವರು 6 ತಿಂಗಳಿಗೋ ವರ್ಷಕ್ಕೋ ಬಂದು ನಿಮ್ಮ ಹಂದಿಗಳಲ್ಲಿ ಬ್ಲಡ್ ಶ್ಯಾಂಪಲ್ನ ತಗೊತಾರೆ. ಸುತ್ತಮುತ್ತ ಯಾವುದೇ ಆಗಿರ್ಬೋದು, ನಮ್ಮ ಹಾಸನ ಜಿಲ್ಲೆ ಪೂರ ಯಾವ್ದಾರ ಆಗಿರ್ಬೋದು, ನೀವು ಯಾರೇ ಇದ್ದರೂ ಅಲ್ಲಿ ಹೋಗಿ ನೀವು ಇನ್ಫಾರ್ಮ್ ಮಾಡಿ ಅವ್ರಿಗೆ. ಯಾರಿಗಪ್ಪ ಅಂದರೆ ವೆಟರ್ನರಿ ಕಾಲೇಜ್ ಇದೆ ಹಾಸನಲ್ಲಿ, ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ನೀವು ಹೋಗಿ ಅವ್ರು ಬಂದು ನಿಮ್ಮ ಹಂದಿಗಳಲ್ಲಿ ಬ್ಲಡ್ ಶ್ಯಾಂಪಲ್ ತಗೊಳ್ಳೋದಾಗಿರ್ಬೋದು, ಇದ್ದೋದಾಗಿರ್ಬೋದು ಎಲ್ಲನೂ ನಿಮಗೆ ಆದಷ್ಟು ಪ್ರೊವೈಡ್ ಮಾಡ್ತಾರೆ. ನಿಮಗೆ 6 ತಿಂಗಳಿಗೋ ಇಲ್ಲ ವರ್ಷಕ್ಕೋ ಬಂದು ಬ್ಲಡ್ ಶ್ಯಾಂಪಲ್ಲು, ಮೂಗಲ್ಲಿ ಗೊಣ್ಣೆ ಸೋರೋದು ಎಲ್ಲ ಶಾಂಪಲ್ ತೊಗೊಂಡೋಗಿ ನಿಮ್ಗೆ ಟೆಸ್ಟ್ ಮಾಡಿ ಹೇಳ್ತಾರೆ. ಏನಪ್ಪ ಅಂದ್ರೆ ಅದರಿಂದ ನಿಮ್ಮ ಫಾರಮ್ನ ಯಥೇಚ್ಛವಾಗಿ ಚೆನ್ನಾಗಿ ನೋಡ್ಕೋಬೋದು. ಯಾಕೆಂದರೆ ನಿಮಗೆ ಡಿಸೀಸ್ ಬರೋದಕ್ಕಿಂತ ಮುಂಚೆನೇ ಆದಷ್ಟು ಕಂಟ್ರೋಲಿಗೆ ತಗೋಬೋದು. ಆಗ ಹೇಳ್ತಾರೆ ಹಿಂಗೆ ಆಗ್ತೈತೆ ಕಣಪ್ಪ ನೋಡಪ್ಪ 1 2 ಅಂತ. ಆಗ ಹೇಳಿದಾಗ ನೀವು ಡಿಸೀಸ್ಗಳನ್ನ ತುಂಬ ಕಂಟ್ರೋಲಿಗೆ ತಗೋಬೋದು. ಮತ್ತು ಅದು ಡಿಸೀಸ್ ಬರ್ದಂಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಬೋದು. ನೀವು ಡಿಸೀಸ್ ಬರ್ದಂಗೆ ಕಾಪಾಡ್ಕೋಬೋದು. ಅದಕ್ಕೋಸ್ಕರ ಈ ಡಾಕ್ಟ್ರುಗಳನ್ನ ಮೀಟ್ ಮಾಡಿ ನೀವು ಅವ್ರ ಹತ್ರ ಮಾತಾಡ್ಕೊಂಡು ಚೆನ್ನಾಗಿದ್ದು ಅವ್ರನ್ನ, ಸರ್ ನಂದು ಹಿಂಗೆ ಫಾರಮ್ ಇದೆ, ಬಂದು ವಿಸಿಟ್ ಮಾಡಿ ನನ್ನ ಫಾರಮ್ಗೆ ನೋಡಿ ಸರ್, ನೀವು ಯಾವತ್ತು ಬರ್ತೀರ ನನಗೆ ನಿಮ್ಮ ನಂಬರ್ ಕೊಟ್ಟಿರಿ, ಅವ್ರನ್ನ ನಂಬರ್ ತಗೊಂಡು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ನಿಮಗೆ ಅವ್ರು ಬಂದು ಶ್ಯಾಂಪಲ್ ತಗೊಂಡೋಗಿ ಅವ್ರಿಗೆ ಯಾವಾಗ ಬೇಕಾಗುತ್ತೆ ಬ್ಲಡ್ಡು ಅವಾಗ ಬಂತಾರೆ. ಅವ್ರಿಗೇನು ಮತ್ತು ಅಲ್ಲಿ ಯಾರ್ಯಾರು ಓದ್ತಾ ಇರ್ತಾರೆ ಹುಡುಗರಾಗಿರ್ಬೋದು, ಮತ್ತು ಈಗ ನೆಕ್ಸ್ಟ್ ಡಾಕ್ಟ್ರ್ ಆಗೋರಾಗಿರ್ಬೋದು, ಮತ್ತು ಡಾಕ್ಟ್ರುಗಳು ಸಹ ಬಂದು ಅಲ್ಲಿ ಬ್ಲಡ್ ಶ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ. ನಮ್ಮ ಹಂದಿಗಳಲ್ಲಿ ನೋಡಿ ಬ್ಲಡ್ ಶ್ಯಾಂಪಲ್ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಆ ಥರ ಬ್ಲಡ್ ಶ್ಯಾಂಪಲ್ ಕಲೆಕ್ಟ್ ಮಾಡೋ ರೀತಿ ಅದು. ಇದು ಹಂದಿ ಮನ್ಗಿರೋದು ಡುರಾಕೋ ಮತ್ತು ಯಾರ್ಕ್ಷೈರು ಕ್ರಾಸ್ ಆಗಿರೋ ಹಂದಿ F1 ಇದು. ಹಿಂಗೆ ಬ್ಲಡ್ ಶ್ಯಾಂಪಲ್ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಾರೆ. ಒಂದು 15 20 ದಿವಸದಲ್ಲಿ ಹೇಳ್ತಾರೆ ಏನೇನು ಕಾಯಿಲೆ ಇದೆ, ಇಂತಿಂಥ ಡಿಸೀಸ್ ಇದೆ, ಇಂತಿಂಥ ಇದೆ ಕಣಪ್ಪ, ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಯ್ಯ, ಈ ಪ್ರಾಬ್ಲಮ್ ಇದ್ದರೆ ಮಾರ್ಬಿಡಯ್ಯ ಅಂತ ಹೇಳಿ ಎಲ್ಲನೂ ಹೇಳ್ಕೊಡ್ತಾರೆ ನಿಮಗೆ. ಅದನ್ನು ನೀವು ಕಂಟಿನ್ಯೂಸಾಗಿ ಕರೆಕ್ಟಾಗಿ ಅವ್ರನ್ನ ನೀವು ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಅವ್ರು ಯಾವತ್ತು ಬರ್ತಾರೆ ಅವ್ರ ರೆಫರೆನ್ಸ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ನಿಮಗೆ ಗ್ಯಾರಂಟಿ ಅವ್ರು ಬಂದು ನಿಮ್ಮ ಫಾರಮಲ್ಲಿ ಇವೆಲ್ಲನೂ ಮಾಡೋದನ್ನ ಗ್ಯಾರಂಟಿ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ನೀವೆಲ್ಲ ಹೋಗಿ ಮೀಟ್ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವ್ರ ಕಾಲೇಜಲ್ಲಿ ಟ್ರೈನಿಂಗ್ ಕರೆದಿರಾಗ ಹೋಗೋದಾಗಿರ್ಬೋದು, ಎಲ್ಲನೂ ನೀವು ಮಾಡಿದ್ದೆ ಆದರೆ ನಿಮ್ಮ ಫಾರಮ್ ಬಂದು ವಿಸಿಟ್ ಮಾಡ್ತಾರೆ. ಪ್ರತಿಯೊಬ್ಬರು ರೈತರು ಇದನ್ನು ಮಾಡಿದರೆ ನಿಮ್ಮ ಫಾರಮ್ನೂ ಅಷ್ಟೇ, ನಿಮ್ಮ ಫಾರಮನ್ನೇ ಕಂಟ್ರೋಲಲ್ಲಿ ಇಡ್ಬೋದು. ಕಂಟ್ರೋಲಲ್ಲಿ ಹೆಂಗೆ ಇಡ್ಬೋದಪ್ಪ ಅಂದರೆ ಡಿಸೀಸ್ ಬರೋದಕ್ಕಿಂತ ಮುಂಚೆನೇ ಅದು ಸೂಕ್ಷ್ಮತೆಯನ್ನು ಇವ್ರು ತಿಳಿಸ್ತಾರೆ. ಸರ್ ಹಿಂಗೆ ಆಯ್ತಾ ಇದೆಯಾ ನೋಡಿ, ನಿಮ್ಮ ಚೆನ್ನಾಗಿ ನೋಡ್ಕೊಳ್ಳಿ, ನೀಟಾಗಿ ಈ ಥರ ಮೆಡಿಷನ್ ಹಾಕ್ಕೊಳ್ಳಿ, ಆಮೇಲೆ ನೀವೇನೇನು ವ್ಯಾಕ್ಸಿನ್ ಹಾಕಿದ್ರೆ ವ್ಯಾಕ್ಸಿನ್ ಹಾಕಿಲ್ವೋ, ಯಾವ ವ್ಯಾಕ್ಸಿನ್ ಹಾಕಬೇಕು ಯಾವ ವ್ಯಾಕ್ಸಿನ್ ಹಾಕ್ಬಾರ್ದು ನಿಮಗೆ ಬಂದರೆ ಇವರು ಎಲ್ಲ ನಮ್ಮ ವೀಕ್ಷಕರು ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ನಮ್ಮ ಹಾಸನ್ ಡಾಕ್ಟರ್ ಸರ್ ಬಂದಿದ್ದಾರೆ ಹಾಸನಿಂದ, ವೆಟರ್ನರಿ ಕಾಲೇಜಿಂದ. ಆಮೇಲೆ ಹಂದಿ ನಾವು ಸಾಕಿದ ಹಂದಿನ ಬ್ಲಡ್ ಶ್ಯಾಂಪಲ್ ತಗೊಳ್ಳೋದಾಗಿರ್ಬೋದು, ಏನಾರ ಕಾಯಿಲೆ ಇದ್ರೆ ಹೇಳೋದಾಗಿರ್ಬೋದು, ಮತ್ತೆ ನಾವು ಯಾವ ರೀತಿ ಸಾಕಿದೀವಿ ಅವ್ರು ನೋಡಿರೋದಾರೆ, ಅದರಿಂದ ಅವ್ರು ಹೇಳ್ತಾರೆ ಈ ತರ ಸಾಕಿದ್ದಾರೆ, ಈ ತರ ಮಾಡ್ತಾರೆ. ಆಮೇಲೆ ಅವ್ರು ಬ್ಲಡ್ ಶ್ಯಾಂಪಲ್ ಕೂಡ ತಗೊಂಡಿದ್ದಾರೆ. ನಮ್ತ ಏನಾರ ಕಾಯಿಲೆ ಇದ್ರೆ ನಮ್ನ ಪರೀಕ್ಷೆ ಮಾಡಿ ನಮಗೆ ತಿಳಿಸೋದಿರ್ಬೋದು, ಮತ್ತೆ ಅದರಿಂದ ಬೇರೆ ಸರ್ಟಿಫಿಕೇಟ್ ಕೊಡೋದಿರ್ಬೋದು, ಅವೆಲ್ಲ ಮಾಡ್ತಾರೆ. ನಮ್ಗೆ ಕಂಪಲ್ಸರಿ ವರ್ಷಕ್ಕೊಂದ್ಸತಿ ಇದನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರಿಗೆ ತುಂಬಾ ಕೃತಜ್ಞತೆ ಹೇಳ್ತಾ ಅವ್ರ ಒಂದೆರಡು ಮಾತನಾಡ್ತಾರೆ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸರ್ ನಿಮ್ಮ ಹೆಸರು ಎಲ್ಲ? ನಮಸ್ಕಾರ, ನನ್ನ ಹೆಸರು ವಿವೇಕ್ KH ಅಂತ. ನಾನು ವೆಟನರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾವಿವತ್ತು ಅಡಗೂರಲ್ಲಿ ಇರ್ತಕ್ಕಂಥ ಶರತ್ ಅವ್ರ ಫಾರ್ಮ್ಗೆ ಬಂದಿದ್ದೀವಿ. ಬಂದು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫಾರ್ಮ್ನ. ವೆಂಟಿಲೇಷನ್ ಇಂದ ಹಿಡಿದು ಮತ್ತೆ ಸ್ಪೇಸಿಂಗ್ ಆಗ್ಲಿ ಮತ್ತೆ ಫೀಡಿಂಗ್ ಆಗ್ಲಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಉದ್ದೇಶ ಬಂದ್ಬಿಟ್ಟು ನಾವು ಸ್ವೈನ್ ಇನ್ಫ್ಲೂಯೆನ್ಸಾ ಬಗ್ಗೆ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ ಎಲ್ಲ ಫಾರ್ಮ್ಗಳಲ್ಲಿ, ಹಂದಿ ಫಾರ್ಮ್ಗಳಲ್ಲಿ. ಅದರಲ್ಲಿ ಶರತ್ ಅವ್ರ ಫಾರ್ಮ್ ಕೂಡ ನಾವು ಮಾಡ್ತಾ ಇದೀವಿ. ಅದ್ರಲ್ಲಿ ನಾವು ರಕ್ತ ಮಾದರಿ ಆಗಿರ್ಬೋದು ಮತ್ತೆ ನೇಸಲ್ ಸ್ವಾಬ್ ಅವುಗಳನ್ನ ತಗೊಂಡಿದ್ದೀವಿ. ಇದನ್ನ ನಾವು ಲ್ಯಾಬ್ ಅಲ್ಲಿ ಪೂರಕವಾದಂತಹ ಸೂಕ್ತವಾದಂತಹ ಪರೀಕ್ಷೆಗಳು ಒಳಪಡಿಸಿ ಅದ್ರಲ್ಲಿ ಏನಾದ್ರೂ ಪಾಸಿಟಿವ್ ಅಥವಾ ನೆಗೆಟಿವ್ ಇದ್ರೆ ಅದನ್ನ ಶರತ್ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಹೀಗೆ ಎಲ್ಲಾ ರೈತರು ಕೂಡ ತಮ್ಮ ಫಾರ್ಮ್ಗಳಲ್ಲಿ ಕೆಲವೊಂದು ರಕ್ತ ಮಾದರಿ ಆಗಿರ್ಬೋದು, ನೇಸಲ್ ಸ್ವಾಬ್ ಮುಖಾಂತರ ನೇಸಲ್ ಫಾರ್ಮ್ ತಗೊಳ್ಳೋದಕ್ಕೆ
ತಮ್ಮ ಫಾರ್ಮ್ಗಳಲ್ಲೂ ಕೂಡ ರೋಗಗಳ ಪತ್ತೆ ಹಚ್ಚುವಿಕೆಗೆ ಸಹಕಾರ ಕೊಡ್ಬೇಕು ಅಂತ ಹೇಳ್ತಾ ಮತ್ತೆ ಶರತ್ ಅವ್ರಿಗೆ ಬಹಳ ಧನ್ಯವಾದ ಹೇಳ್ತಾ ನಮ್ಗೆ ಸಹಕಾರ ಮಾಡಿದ್ರು, ಅವ್ರಿಗೆ ಬಹಳ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.